ವಿನಯ್ ರಾಜ್‌ಕುಮಾರ್, ಮೇಘಾ ಶೆಟ್ಟಿ, ಲೂಸ್ ಮಾದ ಯೋಗೇಶ್ ಆಕ್ಟಿಂಗ್ ಮಾಡಿರುವ, ದೇವನೂರು ಚಂದ್ರು ಡೈರೆಕ್ಷನ್ ಮಾಡಿರುವ ರಾಮಾಯಣ ಮೂವಿ ಈ ವಾರ ಗ್ರ್ಯಾಂಡ್ ಆಗಿ ರಿಲೀಸ್ ಆಯಿತು. ಸಿನಿಮಾ ಮಿಕ್ಸ್ಡ್ ರೆಸ್ಪಾನ್ಸ್ ಪಡೆದುಕೊಂಡರೂ ಕೂಡ ರಿಲೀಸ್ ಆದ ಎಲ್ಲ ಕಡೆ ಪಬ್ಲಿಕ್ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಹೀಗಾಗಿ ಸಿನಿಮಾ ಬಹುತೇಕ ಎಲ್ಲ ಕಡೆ ಹೌಸ್‌ಫುಲ್ ಆಗಿದ್ದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಅಷ್ಟೇ ಬೇಗ ಈ ಸಿನಿಮಾ ಕೆಲವು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿದ್ದು, ಒಂದಿಷ್ಟು ಹೊಸ ಹೊಸ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಂಡಿದೆ. ಗೋಕಾಕ್, ಬೆಳಗಾವಿ, ದಾವಣಗೆರೆ ಅಂತ ರಾಜ್ಯದ ಎಲ್ಲ ಕಡೆ ಓಡಾಡಿ ಟಾಕೀಸ್ ವಿಸಿಟ್ ಮಾಡಿ ಅಭಿಮಾನಿಗಳನ್ನು ಮೀಟ್ ಮಾಡ್ತಾ ಇರುವ ವಿನಯ್ ರಾಜ್‌ಕುಮಾರ್ ಅವರು ಸಿನಿಮಾ ರೀಚ್ ಅನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಈ ಸಿನಿಮಾದ ಶೋಗಳೇ ರದ್ದು ಆಗುವ ದೊಡ್ಡ ಆತಂಕ ಎದುರಾಗಿದೆ. ಸಿನಿಮಾದ ನಿರ್ಮಾಪಕರು, ವಿತರಕರು ದೊಡ್ಡ ಗಂಡಾಂತರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದು, ಈ ಸಿನಿಮಾದ ಶೋಗಳು ಯಾವಾಗ ಬೇಕಿದ್ರೂ ಕ್ಯಾನ್ಸಲ್ ಆಗಬಹುದು ಎನ್ನುವ ವಾತಾವರಣ ಕ್ರಿಯೇಟ್ ಆಗಿದೆ. ಇದಕ್ಕೆ ಕಾರಣವೇನು? ಇಂತಹ ದೊಡ್ಡ ಸಮಸ್ಯೆ ಏನಾಗಿದೆ? ಈ ಸಿನಿಮಾದ ಶೋಗಳು ಕ್ಯಾನ್ಸಲ್ ಆಗ್ತಾವಾ? ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ. ಎಲ್ಲಿಯೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲಿನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಸಿನಿಮಾಗೆ ಸಂಬಂಧಿಸಿದ ಅಡಿಷನ್ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ದಯವಿಟ್ಟು ಅವುಗಳನ್ನು ಸಹ ನೋಡಿ ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಸಿನಿಮಾಗೆ ಸಂಬಂಧಿಸಿದ ನಮ್ಮ ನಿರಂತರ ಪೋಸ್ಟ್ಗಳನ್ನು ಫಾಲೋ ಮಾಡಲು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಬಹುದು. ಅದರ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಆಸಕ್ತರು ನೋಡಿ. ಈ ಸಿನಿಮಾದ ನಿರ್ದೇಶಕ ದೇವನೂರು ಚಂದ್ರು ಅವರು ರಾಮಾಯಣ ಸಿನಿಮಾದ ಕಥೆಯನ್ನು ಮೊದಲು ಎನ್ ಲಕ್ಷ್ಮೀ ನರಸಿಂಹಮೂರ್ತಿ ಅವರಿಗೆ ಹೇಳಿ ಅಪ್ರೋಚ್ ಮಾಡಿ ಸ್ಟೋರಿ ಕೊಡ್ತಾರೆ. ಸ್ಟೋರಿ ಕೇಳಿ ಓದಿದ ಲಕ್ಷ್ಮೀ ನರಸಿಂಹಮೂರ್ತಿ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಲು ಒಪ್ಪಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ಕನ್ನಡ ಸಿನಿಮಾ ಸ್ಟಾರ್ಗಳು ಬಂದು ಶುಭ ಹಾರೈಸಿದ ಈ ಚಿತ್ರದ ಮುಹೂರ್ತ ಅದ್ದೂರಿಯಾಗಿ ನೆರವೇರುತ್ತೆ. ಸಿನಿಮಾದ ಮೂಲ ನಿರ್ಮಾಪಕರಾದ ಎನ್ ಲಕ್ಷ್ಮೀ ನರಸಿಂಹಮೂರ್ತಿ ಅವರು ಈ ಸಿನಿಮಾಗೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟು ಗ್ರ್ಯಾಂಡ್ ಆಗಿ ಸಿನಿಮಾ ನಿರ್ಮಾಣ ಮಾಡ್ತಾ ಇರ್ತಾರೆ. ಅಂದುಕೊಂಡ ಹಾಗೆ ಸಿನಿಮಾ ಶೂಟಿಂಗ್ ಕೂಡ ಭರ್ಜರಿಯಾಗಿ ನಡೀತಾ ಇರುತ್ತೆ. ಆದರೆ ಯಾವುದೋ ಒಂದು ವಿಷಯದ ಸಲುವಾಗಿ ನಿರ್ಮಾಪಕರಾದ ಲಕ್ಷ್ಮೀ ನರಸಿಂಹಮೂರ್ತಿ ಹಾಗೂ ನಿರ್ದೇಶಕರಾದ ದೇವನೂರು ಚಂದ್ರು ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಮನಸ್ತಾಪ ಉಂಟಾಗಿ ರಾಮಾಯಣ ಸಿನಿಮಾದ ಶೂಟಿಂಗ್ ಅರ್ಧಕ್ಕೆ ನಿಲ್ಲುತ್ತೆ. ಹಾಗೆ ತಮಗಾದ ತೊಂದರೆಗಳನ್ನು ಒಂದಿಷ್ಟು ಆಪ್ತರ ಬಳಿ ಎನ್ ಲಕ್ಷ್ಮೀ ನರಸಿಂಹಮೂರ್ತಿ ಅವರು ಶೇರ್ ಮಾಡ್ಕೊಂಡಿರ್ತಾರೆ. ಅದಾದ ಸ್ವಲ್ಪ ದಿನಕ್ಕೆ ದುರದೃಷ್ಟವಶಾತ್ ಅವರು ತೀರ್ಕೊಂತಾರೆ. ಅದಾದ ಮೇಲೆ ಅರ್ಧಕ್ಕೆ ನಿಂತಿದ್ದ ಸಿನಿಮಾವನ್ನು ಪೂರ್ತಿ ಮಾಡಬೇಕು ಎಂದುಕೊಂಡು ದೇವನೂರು ಚಂದ್ರು ಅವರು ಲಕ್ಷ್ಮೀ ನರಸಿಂಹಮೂರ್ತಿ ಅವರ ಪತ್ನಿ ಲತಾ ಶ್ರೀ ಮೂರ್ತಿ ಅವರನ್ನು ಸಂಪರ್ಕಿಸಿದಾಗ ಈ ಸಿನಿಮಾ ಪ್ರೊಡಕ್ಷನ್ ಕಂಟಿನ್ಯೂ ಮಾಡಲು ಬಯಸದ ಅವರು ಈ ಸಿನಿಮಾದ ಎಲ್ಲ ರೈಟ್ಸ್ ಅನ್ನು ದೇವನೂರು ಚಂದ್ರು ಅವರಿಗೆ ಹಸ್ತಾಂತರ ಮಾಡ್ತಾರೆ. ಇದಾದ ಮೇಲೆ ಈ ಸಿನಿಮಾವನ್ನು ಲಹರಿ ಸಂಸ್ಥೆ ಹಾಗೂ ಕೆ.ಬಿ. ಶ್ರೀಕಾಂತ್ ಅವರು ಟೇಕ್ ಓವರ್ ಮಾಡ್ತಾರೆ. ಅಲ್ಲಿನ ಮತ್ತೆ ಈ ಸಿನಿಮಾಗೆ ಇನ್ನೊಂದು ಸಲ ಗ್ರ್ಯಾಂಡ್ ಆಗಿ ಮುಹೂರ್ತ ಮಾಡಿ ಶೂಟಿಂಗ್ ಮಾಡ್ತಾರೆ. ಸರಳವಾಗಿ ಸರಾಗವಾಗಿ ನಡೆದ ಶೂಟಿಂಗ್ ನಂತರ ಈ ಮೂವಿ ಈಗ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿ ಎಲ್ಲ ಕಡೆ ಯಶಸ್ಸನ್ನು ಪಡೀತಾ ಇದೆ. ಲಹರಿ ಸಂಸ್ಥೆ ಯಾವುದೇ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರೂ ಪ್ರತಿಯೊಂದು ವಿಷಯಗಳ ಬಗ್ಗೆ ಮುಂಜಾಗ್ರತೆ ವಹಿಸಿ ಕಾನೂನುಬದ್ಧವಾಗಿಯೇ ನಿರ್ಮಾಣ ಮಾಡುತ್ತೆ. ಹಾಗೆ ಆಡಿಯೋ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಕಾನೂನಿನ ವ್ಯಾಪ್ತಿ ಒಳಗೆ ಪಡೆಯುತ್ತೆ. ಹಾಗೆ ತಾನು ಖರೀದಿಸಿದ ಆಡಿಯೋ ಹಕ್ಕುಗಳನ್ನು ಬೇರೆ ಯಾವುದೇ ಸಂಸ್ಥೆ ಬಳಸಿಕೊಂಡರೆ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಿ ಗೆಲ್ಲುತ್ತೆ. ಹಾಗೆ ಅದಕ್ಕೆ ತಕ್ಕ ಪರಿಹಾರವನ್ನು ಕೂಡ ಪಡೆಯುತ್ತೆ. ಹೀಗೆ ಹಕ್ಕುಗಳ ವಿಷಯದಲ್ಲಿ ಸಾಕಷ್ಟು ಕಟ್ಟುನಿಟ್ಟಾಗಿರುವ ಲಹರಿ ಸಂಸ್ಥೆಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಹೀಗಾಗಿ ಲಹರಿ ಸಂಸ್ಥೆ ಮತ್ತೆ ಇವಾಗ ಲೀಗಲ್ ಆಗಿ ರಾಮಾಯಣ ಸಿನಿಮಾಕ್ಕಾಗಿ ಫೈಟ್ ಮಾಡುವ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ರಾಮಾಯಣ ಸಿನಿಮಾದ ಮೂಲ ನಿರ್ಮಾಪಕರಾದ ಎನ್ ಲಕ್ಷ್ಮೀ ನರಸಿಂಹಮೂರ್ತಿ ಅವರ ಪತ್ನಿ ಲತಾ ಶ್ರೀಮೂರ್ತಿ ತಮ್ಮ ಅನುಮತಿ ಪಡೆದೇ ರಹಸ್ಯ ಒಪ್ಪಂದದ ಮೂಲಕ ಈ ಸಿನಿಮಾ ಮಾರಾಟ ಮಾಡಿದ್ದಾರೆ ಅಂತ ಈಗ ಅವರ ಮಕ್ಕಳಾದ 18 ವರ್ಷದ ಎಲ್ ಮನೋಹರ್ ಕೃಷ್ಣ ಮತ್ತು 10 ವರ್ಷದ ಕುಮಾರಿ ಎಲ್ ಸಂಸ್ಕೃತಿ ಅವರು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ಸಮಗ್ರ ಹಕ್ಕು ಸ್ವಾಮ್ಯದ ಓನರ್ಶಿಪ್ ಅಲ್ಲಿ 2/3 ಪಾಲು ತಮಗೆ ಸಿಗಬೇಕಿತ್ತು. ಆದರೆ ಕಾನೂನುಬದ್ಧವಾಗಿ ತಮ್ಮ ಪರ್ಮಿಷನ್ ಇಲ್ಲದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಹೀಗೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಇವರು ಈಗ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಿರ್ದೇಶಕ ದೇವನೂರು ಚಂದ್ರು ಅವರಿಂದ ಲೀಗಲ್ ಆಗಿ ಸಿನಿಮಾ ರೈಟ್ಸ್ ತೆಗೆದುಕೊಂಡ ಲಹರಿ ಸಂಸ್ಥೆ ಈ ಸಿನಿಮಾದ ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುತ್ತೆ. ಹಾಗೆ ಫೇಮಸ್ ಪ್ರೊಡಕ್ಷನ್ ಕಂಪನಿಯಾದ ವೀನಸ್ ವರ್ಲ್ಡ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾದ ಹಕ್ಕುಗಳ ಖರೀದಿಯಲ್ಲಿ ಭಾಗಿಯಾಗಿರುತ್ತೆ. ಈಗಾಗಲೇ ಒಂದು ಒಳ್ಳೆಯ ಮೊತ್ತಕ್ಕೆ ಈ ಸಿನಿಮಾದ ಸ್ಯಾಟಲೈಟ್ ಹಾಗೂ OTT ರೈಟ್ಸ್ ಸೇಲ್ ಆಗಿದ್ದು, ಇದರಿಂದಾಗಿ ಮೂಲ ಸಿನಿಮಾದ ನಿರ್ಮಾಪಕರ ಮಕ್ಕಳ ಹಕ್ಕುಗಳನ್ನು ಕಸಿದುಕೊಂಡಿದೆ ಎಂದು ಆರೋಪಿಸಲಾಗಿದೆ. ಇದು ಇವಾಗ ಕೋರ್ಟ್ ಅಲ್ಲಿ ಇತ್ಯರ್ಥವಾಗಬೇಕಿರುವುದರಿಂದ ಯಾವಾಗ ಬೇಕಿದ್ರೂ ಕೋರ್ಟ್ ಈ ಸಿನಿಮಾದ ಪ್ರದರ್ಶನಗಳನ್ನು ತಡೆ ಹಿಡಿಯುವ ಸಾಧ್ಯತೆಗಳು ಇವೆ. ಈಗ ಕೋರ್ಟ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಎನ್ನುವುದರ ಮೇಲೆ ಸಿನಿಮಾದ ಮುಂದಿನ ಭವಿಷ್ಯ ಇದೆ. ಹಾಗೆ ಕೆಲವರು ಇದನ್ನು ಪಬ್ಲಿಸಿಟಿ ಗಿಮಿಕ್
ರೀಮೇಕ್ ಮಾಡ್ತಾ ಇದ್ದಾರೆ ಬೇಕಂತಲೇ ಅಂತ ಕೂಡ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ. ಆದರೆ ಈ ಸಮಸ್ಯೆ ಈಗ ಗಂಭೀರವಾಗಿ ಪ್ರಕರಣ ದಾಖಲಾಗಿ ನಡೀತಾ ಇದೆ. ಹಾಗೆ ಲಹರಿ ಸಂಸ್ಥೆ ಮತ್ತು ಮೂಲ ನಿರ್ಮಾಪಕರ ಮಕ್ಕಳು ಯಾವುದರೊಂದು ಒಪ್ಪಂದಕ್ಕೆ ಬರಬಹುದು ಎನ್ನುವ ಸಾಧ್ಯತೆಗಳು ಸಹ ಕಂಡು ಬರುತ್ತಿವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.